ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೃದಯ ಬೆನೆಗೆ ಗಟ್ಟಿಮುಟ್ಟಾದವರೇ ಉಸಿರು ಚೆಲ್ತಾ ಇದ್ದಾರೆ. ಆದರೆ ಈ ಜಿಲ್ಲೆಯಲ್ಲಿ ಮಾತ್ರ ಕಾರ್ಡಿಯಾಲಜಿಸ್ಟ್ಗಳಿಲ್ಲದೆ ಜನ ಪರದಾಡ್ತಿದ್ದಾರೆ. ಮೆಡಿಕಲ್ ಕಾಲೇಜಿಗೆ ವೈದ್ಯರ ನೇಮಕಕ್ಕೆ ಆಗ್ರಹ. ಮಡಿಕೇರಿಯಲ್ಲಿ ಸುಸಜ್ಜಿತವಾದ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಇದೆ. ಆದರೆ ಹೃದಯಕ್ಕೆ ಸಂಬಂಧಿಸಿದಂತಹ ವೈದ್ಯರುಗಳಿಲ್ಲದ ಕಾರಣ ಹೃದಯ ರೋಗಿಗಳು ದೂರದ ಮಂಗಳೂರು, ಮೈಸೂರು ಮೊದಲಾದ ಕಡೆಗಳಿಗೆ ಹೋಗ್ತಾರೆ. ಇತ್ತೀಚೆಗೆ ಹಲವು ಜಿಲ್ಲೆಗಳಲ್ಲಿ ಹೃದಯಾಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ತೀರಾ ಹೆಚ್ಚಳವಾಗಿತ್ತು. ಮಡಿಕೇರಿ ಜಿಲ್ಲೆಯಲ್ಲಿ ಪ್ರಕರಣಗಳ ಸಂಖ್ಯೆ ಕಡಿಮೆ ಇದೆ. ಆದರೆ ಜಿಲ್ಲೆಗೆ ಬರುವಂತಹ ಹೃದಯ ರೋಗಿಗಳ ಸಂಖ್ಯೆ ಹೆಚ್ಚಿದೆ. ಸ್ಟೆಮಿ ಕಾರ್ನರ್ ಮೂಲಕ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ನಿಧನದ ಬಳಿಕ ಇಂತಹ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದ್ದು, ಸ್ಟೆಮಿ ಕಾರ್ನರ್ ಮೂಲಕ ಜಯದೇವ ಆಸ್ಪತ್ರೆಯ ವೈದ್ಯರು ದಿನದ 24 ಗಂಟೆ ಲಭ್ಯವಿರುತ್ತಾರೆ. ಅಲ್ಲಿಯ ವೈದ್ಯರುಗಳು ನೀಡುವಂತಹ ಸೂಚನೆಯಂತೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ. ಆದ್ದರಿಂದ ಇಲ್ಲಿ ಮೃತಪಡುವವರ ಸಂಖ್ಯೆಯೂ ಕೂಡ ಕಡಿಮೆಯಾಗಿದೆ. ಆದ್ದರಿಂದ ಹೃದಯಾಘಾತಕ್ಕೆ ಒಳಗಾಗುವವರು ಯಾವುದೇ ಆತಂಕವಿಲ್ಲದೆ ಮಡಿಕೇರಿ ಆಸ್ಪತ್ರೆಗೆ ಬರಬಹುದು ಎನ್ನುತ್ತಾರೆ ಆಸ್ಪತ್ರೆಯ ಡೀನ್. ಕಾರ್ಡಿಯಾಕ್ ಸಂಬಂಧಪಟ್ಟಂತೆ ಯಾರಿಲ್ಲ, ಅಂದರೆ ಕಾರ್ಡಿಯಾಲಜಿಸ್ಟ್ ಅಂತ ನೀವೇನು ಅಂದ್ಕೊಂಡಿದ್ದೀರಾ ಆ ಥರ ಯಾರಿಲ್ಲ. ಈಗ ಏನು MD ಮೆಡಿಸಿನ್ ಮಾಡಿರೋರೇ ಕಾರ್ಡಿಯಾಕ್ ಕೇಸಸ್ನ ನೋಡ್ತಾ ಇದ್ದಾರೆ. ಈಗ ಶಾರ್ಟ್ಲಿ ಇದು ಕಾರ್ಡಿಯಾಕ್ ಕೇರ್ ಸೆಂಟ್ರು ಮತ್ತು ಕ್ಯಾತ್ ಲ್ಯಾಬ್ ಮಾಡಬೇಕು ಅಂತ ಗೌರ್ಮೆಂಟು ತುಂಬ ಪ್ರಯತ್ನ ಪಡ್ತಾ ಇದೆ. ಈಗ ಅವರು ವಾಲಂಟ್ರಿಯಾಗಿ ಇಲ್ಲೇನು ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಕಾನ್ಫಿಡೆನ್ಸ್ ಡಾಕ್ಟ್ರ್ ಮೇಲೆ ಅಥವಾ ಹಾಸ್ಪಿಟ್ಲ್ ಮೇಲೆ ಕಾನ್ಫಿಡೆನ್ಸ್ ಇದ್ದು ಇಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಅದು 50% to 60% ಕಮ್ಮಿ ಆಗ್ಬೋದು. ಇನ್ನು ಹೃದಯಾಘಾತಕ್ಕೆ ಒಳಗಾಗುವ ರೋಗಿಗಳು ಬಂದಾಗ ಇಲ್ಲಿ ಉತ್ತಮವಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಕೆಲವರು ಸ್ವಇಚ್ಛೆಯಿಂದ ಬೇರೆ ಆಸ್ಪತ್ರೆಗೆ ಸ್ಥಳಾಂತರ ಮಾಡ್ತಾರೆ. ಈ ಸಂದರ್ಭ ಮಾರ್ಗ ಮಧ್ಯೆ ಮೃತಪಡುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ. ಪ್ರತಿದಿನ ಮಡಿಕೇರಿ ಆಸ್ಪತ್ರೆಗೆ ಹೃದಯ ಸಂಬಂಧಿ ಕಾಯಿಲೆ ಇರುವಂತಹ 3 ರಿಂದ 4 ಜನ ಬರ್ತಿದ್ದಾರೆ. ಇನ್ನು ಮಡಿಕೇರಿ ಆಸ್ಪತ್ರೆಯಲ್ಲಿ ಹೃದಯಾಘಾತವಾಗಿ ಬರುವವರಿಗೆ ಯಾವ ರೀತಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಎಂಬುದರ ಬಗ್ಗೆಯೂ ಕೂಡ ಇಲ್ಲಿಯ ವೈದ್ಯರು ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಮಡಿಕೇರಿ ಆಸ್ಪತ್ರೆಗೆ ನುರಿತ ಕಾರ್ಡಿಯಾಲಜಿಸ್ಟ್ಗಳನ್ನ ನೇಮಕ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಆ ಸ್ಟೆಮಿ ಕಾರ್ನರ್ನಲ್ಲಿ ನಮ್ಮ ಏನು ECG ಮೆಷಿನ್ ಇದೆ ಅದು ಇಟ್ ಹ್ಯಾಸ್ ಬಿನ್ ಕನೆಕ್ಟೆಡ್ ಟು ಜಯದೇವ ಹಾಸ್ಪಿಟಲ್ ಮೈಸೂರು. ಕಾರ್ಡಿಯಾಲಜಿಸ್ಟ್ ನೋಡ್ತಾರೆ ಅದನ್ನು. ಅದು ಟೆಲಿಮೆಡಿಸನ್ ಮುಖಾಂತರ ECGನವರು ನೋಡಿ ಅವರು ನಮ್ಗೆ ಅಡ್ವೈಸ್ ಮಾಡ್ತಾರೆ. ಅಡ್ವೈಸ್ ಮಾಡಿದ ಮೇಲೆ ನಾವು ಥ್ರಾಂಬೋಲೈಸ್ ಮಾಡಿ ಅದು ಏನು ಡಯಾಗ್ನೋಸಿಸ್ ಅದನ್ನು ಮಾಡಿ ಅದು ಪೇಷಂಟ್ ಅವರು ಹೇಳೋ ರೀತಿ ನಾವು ಸ್ಟೆಬಿಲೈಸ್ ಮಾಡಿ ವಿತ್ ಕೇರ್ ವಿ ವಿಲ್ ರೆಫರ್ ದ ಪೇಷಂಟ್ ಟು ಜಯದೇವ ಹಾಸ್ಪಿಟಲ್. ಕಾರ್ಡಿಯಾಲಜಿಸ್ಟ್ ಇರೋ ಕಡೆ ಮಾಡ್ತೀವಿ. ಆದಷ್ಟು ಬೇಗ ಸರ್ಕಾರ ಮಡಿಕೇರಿಗೆ ಹೃದಯ ಸಂಬಂಧಿ ವೈದ್ಯರ ನೇಮಕ ಮಾಡಲು ಕ್ರಮವನ್ನ ಕೈಗೊಳ್ಳುವಂತೆ ಜನತೆ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೃದಯ ಬೆನೆಗೆ ಗಟ್ಟಿಮುಟ್ಟಾದವರೇ ಉಸಿರು ಚೆಲ್ತಾ ಇದ್ದಾರೆ. ಆದರೆ ಈ ಜಿಲ್ಲೆಯಲ್ಲಿ ಮಾತ್ರ ಕಾರ್ಡಿಯಾಲಜಿಸ್ಟ್ಗಳಿಲ್ಲದೆ ಜನ ಪರದಾಡ್ತಿದ್ದಾರೆ. ಮೆಡಿಕಲ್ ಕಾಲೇಜಿಗೆ ವೈದ್ಯರ ನೇಮಕಕ್ಕೆ ಆಗ್ರಹ. ಮಡಿಕೇರಿಯಲ್ಲಿ ಸುಸಜ್ಜಿತವಾದ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಇದೆ. ಆದರೆ ಹೃದಯಕ್ಕೆ ಸಂಬಂಧಿಸಿದಂತಹ ವೈದ್ಯರುಗಳಿಲ್ಲದ ಕಾರಣ ಹೃದಯ ರೋಗಿಗಳು ದೂರದ ಮಂಗಳೂರು, ಮೈಸೂರು ಮೊದಲಾದ ಕಡೆಗಳಿಗೆ ಹೋಗ್ತಾರೆ. ಇತ್ತೀಚೆಗೆ ಹಲವು ಜಿಲ್ಲೆಗಳಲ್ಲಿ ಹೃದಯಾಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ತೀರಾ ಹೆಚ್ಚಳವಾಗಿತ್ತು. ಮಡಿಕೇರಿ ಜಿಲ್ಲೆಯಲ್ಲಿ ಪ್ರಕರಣಗಳ ಸಂಖ್ಯೆ ಕಡಿಮೆ ಇದೆ. ಆದರೆ ಜಿಲ್ಲೆಗೆ ಬರುವಂತಹ ಹೃದಯ ರೋಗಿಗಳ ಸಂಖ್ಯೆ ಹೆಚ್ಚಿದೆ. ಸ್ಟೆಮಿ ಕಾರ್ನರ್ ಮೂಲಕ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ನಿಧನದ ಬಳಿಕ ಇಂತಹ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದ್ದು, ಸ್ಟೆಮಿ ಕಾರ್ನರ್ ಮೂಲಕ ಜಯದೇವ ಆಸ್ಪತ್ರೆಯ ವೈದ್ಯರು ದಿನದ 24 ಗಂಟೆ ಲಭ್ಯವಿರುತ್ತಾರೆ. ಅಲ್ಲಿಯ ವೈದ್ಯರುಗಳು ನೀಡುವಂತಹ ಸೂಚನೆಯಂತೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ. ಆದ್ದರಿಂದ ಇಲ್ಲಿ ಮೃತಪಡುವವರ ಸಂಖ್ಯೆಯೂ ಕೂಡ ಕಡಿಮೆಯಾಗಿದೆ. ಆದ್ದರಿಂದ ಹೃದಯಾಘಾತಕ್ಕೆ ಒಳಗಾಗುವವರು ಯಾವುದೇ ಆತಂಕವಿಲ್ಲದೆ ಮಡಿಕೇರಿ ಆಸ್ಪತ್ರೆಗೆ ಬರಬಹುದು ಎನ್ನುತ್ತಾರೆ ಆಸ್ಪತ್ರೆಯ ಡೀನ್. ಕಾರ್ಡಿಯಾಕ್ ಸಂಬಂಧಪಟ್ಟಂತೆ ಯಾರಿಲ್ಲ, ಅಂದರೆ ಕಾರ್ಡಿಯಾಲಜಿಸ್ಟ್ ಅಂತ ನೀವೇನು ಅಂದ್ಕೊಂಡಿದ್ದೀರಾ ಆ ಥರ ಯಾರಿಲ್ಲ. ಈಗ ಏನು MD ಮೆಡಿಸಿನ್ ಮಾಡಿರೋರೇ ಕಾರ್ಡಿಯಾಕ್ ಕೇಸಸ್ನ ನೋಡ್ತಾ ಇದ್ದಾರೆ. ಈಗ ಶಾರ್ಟ್ಲಿ ಇದು ಕಾರ್ಡಿಯಾಕ್ ಕೇರ್ ಸೆಂಟ್ರು ಮತ್ತು ಕ್ಯಾತ್ ಲ್ಯಾಬ್ ಮಾಡಬೇಕು ಅಂತ ಗೌರ್ಮೆಂಟು ತುಂಬ ಪ್ರಯತ್ನ ಪಡ್ತಾ ಇದೆ. ಈಗ ಅವರು ವಾಲಂಟ್ರಿಯಾಗಿ ಇಲ್ಲೇನು ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಕಾನ್ಫಿಡೆನ್ಸ್ ಡಾಕ್ಟ್ರ್ ಮೇಲೆ ಅಥವಾ ಹಾಸ್ಪಿಟ್ಲ್ ಮೇಲೆ ಕಾನ್ಫಿಡೆನ್ಸ್ ಇದ್ದು ಇಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಅದು 50% to 60% ಕಮ್ಮಿ ಆಗ್ಬೋದು. ಇನ್ನು ಹೃದಯಾಘಾತಕ್ಕೆ ಒಳಗಾಗುವ ರೋಗಿಗಳು ಬಂದಾಗ ಇಲ್ಲಿ ಉತ್ತಮವಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಕೆಲವರು ಸ್ವಇಚ್ಛೆಯಿಂದ ಬೇರೆ ಆಸ್ಪತ್ರೆಗೆ ಸ್ಥಳಾಂತರ ಮಾಡ್ತಾರೆ. ಈ ಸಂದರ್ಭ ಮಾರ್ಗ ಮಧ್ಯೆ ಮೃತಪಡುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ.
ಪ್ರತಿದಿನ ಮಡಿಕೇರಿ ಆಸ್ಪತ್ರೆಗೆ ಹೃದಯ ಸಂಬಂಧಿ ಕಾಯಿಲೆ ಇರುವಂತಹ 3 ರಿಂದ 4 ಜನ ಬರ್ತಿದ್ದಾರೆ. ಇನ್ನು ಮಡಿಕೇರಿ ಆಸ್ಪತ್ರೆಯಲ್ಲಿ ಹೃದಯಾಘಾತವಾಗಿ ಬರುವವರಿಗೆ ಯಾವ ರೀತಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಎಂಬುದರ ಬಗ್ಗೆಯೂ ಕೂಡ ಇಲ್ಲಿಯ ವೈದ್ಯರು ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಮಡಿಕೇರಿ ಆಸ್ಪತ್ರೆಗೆ ನುರಿತ ಕಾರ್ಡಿಯಾಲಜಿಸ್ಟ್ಗಳನ್ನ ನೇಮಕ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಆ ಸ್ಟೆಮಿ ಕಾರ್ನರ್ನಲ್ಲಿ ನಮ್ಮ ಏನು ECG ಮೆಷಿನ್ ಇದೆ ಅದು ಇಟ್ ಹ್ಯಾಸ್ ಬಿನ್ ಕನೆಕ್ಟೆಡ್ ಟು ಜಯದೇವ ಹಾಸ್ಪಿಟಲ್ ಮೈಸೂರು. ಕಾರ್ಡಿಯಾಲಜಿಸ್ಟ್ ನೋಡ್ತಾರೆ ಅದನ್ನು. ಅದು ಟೆಲಿಮೆಡಿಸನ್ ಮುಖಾಂತರ ECGನವರು ನೋಡಿ ಅವರು ನಮ್ಗೆ ಅಡ್ವೈಸ್ ಮಾಡ್ತಾರೆ. ಅಡ್ವೈಸ್ ಮಾಡಿದ ಮೇಲೆ ನಾವು ಥ್ರಾಂಬೋಲೈಸ್ ಮಾಡಿ ಅದು ಏನು ಡಯಾಗ್ನೋಸಿಸ್ ಮಾಡಿ ಅದು ಪೇಷಂಟ್ ಅವರು ಹೇಳೋ ರೀತಿ ನಾವು ಸ್ಟೆಬಿಲೈಸ್ ಮಾಡಿ ವಿತ್ ಕೇರ್ ವಿ ವಿಲ್ ರೆಫರ್ ದ ಪೇಷಂಟ್ ಟು ಜಯದೇವ ಹಾಸ್ಪಿಟಲ್. ಕಾರ್ಡಿಯಾಲಜಿಸ್ಟ್ ಇರೋ ಕಡೆ ಮಾಡ್ತೀವಿ. ಆದಷ್ಟು ಬೇಗ ಸರ್ಕಾರ ಮಡಿಕೇರಿಗೆ ಹೃದಯ ಸಂಬಂಧಿ ವೈದ್ಯರ ನೇಮಕ ಮಾಡಲು ಕ್ರಮವನ್ನ ಕೈಗೊಳ್ಳುವಂತೆ ಜನತೆ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೃದಯ ಬೆನೆಗೆ ಗಟ್ಟಿಮುಟ್ಟಾದವರೇ ಉಸಿರು ಚೆಲ್ತಾ ಇದ್ದಾರೆ. ಆದರೆ ಈ ಜಿಲ್ಲೆಯಲ್ಲಿ ಮಾತ್ರ ಕಾರ್ಡಿಯಾಲಜಿಸ್ಟ್ಗಳಿಲ್ಲದೆ ಜನ ಪರದಾಡ್ತಿದ್ದಾರೆ. ಮೆಡಿಕಲ್ ಕಾಲೇಜಿಗೆ ವೈದ್ಯರ ನೇಮಕಕ್ಕೆ ಆಗ್ರಹ. ಮಡಿಕೇರಿಯಲ್ಲಿ ಸುಸಜ್ಜಿತವಾದ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಇದೆ. ಆದರೆ ಹೃದಯಕ್ಕೆ ಸಂಬಂಧಿಸಿದಂತಹ ವೈದ್ಯರುಗಳಿಲ್ಲದ ಕಾರಣ ಹೃದಯ ರೋಗಿಗಳು ದೂರದ ಮಂಗಳೂರು, ಮೈಸೂರು ಮೊದಲಾದ ಕಡೆಗಳಿಗೆ ಹೋಗ್ತಾರೆ. ಇತ್ತೀಚೆಗೆ ಹಲವು ಜಿಲ್ಲೆಗಳಲ್ಲಿ ಹೃದಯಾಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ತೀರಾ ಹೆಚ್ಚಳವಾಗಿತ್ತು. ಮಡಿಕೇರಿ ಜಿಲ್ಲೆಯಲ್ಲಿ ಪ್ರಕರಣಗಳ ಸಂಖ್ಯೆ ಕಡಿಮೆ ಇದೆ. ಆದರೆ ಜಿಲ್ಲೆಗೆ ಬರುವಂತಹ ಹೃದಯ ರೋಗಿಗಳ ಸಂಖ್ಯೆ ಹೆಚ್ಚಿದೆ. ಸ್ಟೆಮಿ ಕಾರ್ನರ್ ಮೂಲಕ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ನಿಧನದ ಬಳಿಕ ಇಂತಹ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದ್ದು, ಸ್ಟೆಮಿ ಕಾರ್ನರ್ ಮೂಲಕ ಜಯದೇವ ಆಸ್ಪತ್ರೆಯ ವೈದ್ಯರು ದಿನದ 24 ಗಂಟೆ ಲಭ್ಯವಿರುತ್ತಾರೆ. ಅಲ್ಲಿಯ ವೈದ್ಯರುಗಳು ನೀಡುವಂತಹ ಸೂಚನೆಯಂತೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ. ಆದ್ದರಿಂದ ಇಲ್ಲಿ ಮೃತಪಡುವವರ ಸಂಖ್ಯೆಯೂ ಕೂಡ ಕಡಿಮೆಯಾಗಿದೆ. ಆದ್ದರಿಂದ ಹೃದಯಾಘಾತಕ್ಕೆ ಒಳಗಾಗುವವರು ಯಾವುದೇ ಆತಂಕವಿಲ್ಲದೆ ಮಡಿಕೇರಿ ಆಸ್ಪತ್ರೆಗೆ ಬರಬಹುದು ಎನ್ನುತ್ತಾರೆ ಆಸ್ಪತ್ರೆಯ ಡೀನ್. ಕಾರ್ಡಿಯಾಕ್ ಸಂಬಂಧಪಟ್ಟಂತೆ ಯಾರಿಲ್ಲ, ಅಂದರೆ ಕಾರ್ಡಿಯಾಲಜಿಸ್ಟ್ ಅಂತ ನೀವೇನು ಅಂದ್ಕೊಂಡಿದ್ದೀರಾ ಆ ಥರ ಯಾರಿಲ್ಲ. ಈಗ ಏನು MD ಮೆಡಿಸಿನ್ ಮಾಡಿರೋರೇ ಕಾರ್ಡಿಯಾಕ್ ಕೇಸಸ್ನ ನೋಡ್ತಾ ಇದ್ದಾರೆ. ಈಗ ಶಾರ್ಟ್ಲಿ ದ ಕಾರ್ಡಿಯಾಕ್ ಕೇರ್ ಸೆಂಟ್ರು ಮತ್ತು ಕ್ಯಾತ್ ಲ್ಯಾಬ್ ಮಾಡಬೇಕು ಅಂತ ಗೌರ್ಮೆಂಟು ತುಂಬ ಪ್ರಯತ್ನ ಪಡ್ತಾ ಇದೆ. ಈಗ ಅವರು ವಾಲಂಟ್ರಿಯಾಗಿ ಇಲ್ಲೇನು ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಕಾನ್ಫಿಡೆನ್ಸ್ ಡಾಕ್ಟ್ರ್ ಮೇಲೆ ಅಥವಾ ಹಾಸ್ಪಿಟ್ಲ್ ಮೇಲೆ ಕಾನ್ಫಿಡೆನ್ಸ್ ಇದ್ದು ಇಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಅದು 50% to 60% ಕಮ್ಮಿ ಆಗ್ಬೋದು. ಇನ್ನು ಹೃದಯಾಘಾತಕ್ಕೆ ಒಳಗಾಗುವ ರೋಗಿಗಳು ಬಂದಾಗ ಇಲ್ಲಿ ಉತ್ತಮವಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಕೆಲವರು ಸ್ವಇಚ್ಛೆಯಿಂದ ಬೇರೆ ಆಸ್ಪತ್ರೆಗೆ ಸ್ಥಳಾಂತರ ಮಾಡ್ತಾರೆ. ಈ ಸಂದರ್ಭ ಮಾರ್ಗ ಮಧ್ಯೆ ಮೃತಪಡುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ. ಪ್ರತಿದಿನ ಮಡಿಕೇರಿ ಆಸ್ಪತ್ರೆಗೆ ಹೃದಯ ಸಂಬಂಧಿ ಕಾಯಿಲೆ ಇರುವಂತಹ 3 ರಿಂದ 4 ಜನ ಬರ್ತಿದ್ದಾರೆ. ಇನ್ನು ಮಡಿಕೇರಿ ಆಸ್ಪತ್ರೆಯಲ್ಲಿ ಹೃದಯಾಘಾತವಾಗಿ ಬರುವವರಿಗೆ